ಈ ಬಾರಿ ಪ್ರತಿ ಸಲಿನೂ ರೈತರು ಯಾಕೆ ಟಾರ್ಗೆಟ್ ಆಗ್ತಾ ಇದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಮಾತಾಡ್ತಾ ಹೋಗೋಣ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಅಂಬಿಕಾ ಅವರೇ, ನಿಮ್ದು ಜಮೀನ ಕೊಡಕ್ ರೆಡಿ ಇದೀರಾ ನೀವು? ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ದುಡ್ಡು ಹಾಕ್ಬಿಡ್ತಾರಂತಲ್ಲ ಅಕೌಂಟ್ಗೆ? ಭೂಮಿ ಕೊಟ್ರಲ್ಲ ಅವ್ರನ್ನ ಭೂಮಿಗೆ ಹತ್ರಕ್ಕೆ ಸೇರ್ಸ್ತೀವ ನಾವು. ಸೇರ್ಸಿದ್ರೆ ಅವ್ರು ಬಂದ ಅವ್ರು ಇವಾಗ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಲ್ಲ. ನಾವೇನ್ ಮಾಡಿದೀವಿ? ನಾವ್ ಯಾವುದೇ ಕಾರಣಕ್ಕೂ ನಾವು ಭೂಮಿನ ಎಷ್ಟೇ 10 ಕೋಟಿ ಅಲ್ಲ 5 ಕೋಟಿ ಕೊಟ್ರು 100 ಕೋಟಿ ಕೊಟ್ರು ನಾವು ಭೂಮಿ ಮಾತ್ರ ಬಿಡಲ್ಲ. ನಾವು ಇವಾಗ ನೋಡ್ರಿ, ಇಲ್ಲಿ ಬದನೆ ಗಿಡ ಹಾಕಿದೀವಿ, ಅಲ್ಲಿ ಕನಕಾಂಬರ ಗಿಡ ಹಾಕಿದೀವಿ, ದಾಸವಾಳ ಗಿಡ ಮತ್ತೆ ಚೇಪೆ ಗಿಡ, ನುಗ್ಗೆ ಮರ ಎಲ್ಲಾ ಪ್ರತಿಯೊಂದು ಬೆಳಿತೀವಿ, ನಾವು ಮಾರ್ತೀವಿ. ಅದು ಇವಾಗ ನೀವು ಅವ್ರು ಮಾಡ್ಕೊಂಡು ಹೋದ್ರೆ ನಾವ್ ಎಲ್ಲಿ ಬೆಳೆಯೋಣ? ಇವಾಗ ನಾವೇ ಬೇಕಾದ್ರೆ ಬರ್ಲಿ, ಅವ್ರು ಕಿತ್ಕೊಡ್ತೀವಿ ನಾವು. ಮತ್ತೆ ನಾವು ಅಕ್ವೈರ್ ಮಾಡ್ಕೊಂಡ್ರೆ ನಾವ್ ಎಲ್ಲೋ ಬೆಳಿತೀವಿ. ಅವರೇ ಕಾಳು ಹಾಕ್ತಿವಿ, ತೊಗರಿ ಕಾಳು ಹಾಕ್ತಿವಿ, ಹುಳ್ಳಿ ಕಾಳು ಹಾಕ್ತಿವಿ, ಅದೆಲ್ಲ ಆದ್ಮೇಲೆ ಹೊಲನು ಬಿತ್ತೀವಿ. ಅದೆಲ್ಲ ಇದ್ ಮಾಡಿದ್ರೆ ನಾವು ಇಷ್ಟು ಒಂದು ವರ್ಷದಲ್ಲಿ ಇಷ್ಟು ಬೆಳೆ ಬೆಳೆಯೋರು, ಅವ್ರು ಕಿತ್ಕೋದ್ರೆ ನಾವ್ ಎಲ್ಲಿ ಬೆಳೆಯೋಣ? ಖಂಡಿತವಾಗ್ಲು ಅವ್ರು ಏನ್ ಹೇಳ್ತಾ ಇದಾರೆ, ನಾವ್ ಇಲ್ಲಿ ಮಿಶ್ರ ಬೆಳೆ ಬೆಳಿತಾ ಇದೀವಿ, ನಾಳೆ ನಾವು ಯಾರೋ ಬಂದು ಡಿ ಕೆ ಶಿವಕುಮಾರ್ಗೆ ತರಕಾರಿಗಳು ಕೊಟ್ಟು ಕಳಿಸ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ. ಅವರು ಬಂದ್ರ ಭೂಮಿಯಲ್ಲಿ ಮಿಶ್ರ ಬೆಳೆ ಬೆಳೆದಿದ್ದಾರೆ, ಅಣ್ಣ ರಾಗಿ ಬೆಳೆದಿದ್ದಾರೆ, ಒಂದ್ ಮೂಟೆ ರಾಗಿ ಕೊಟ್ಟು ಕಳಿಸ್ತೀನಿ ಅಂತವ್ರೆ. ಇಂತ ಒಂದು ಫಲವತ್ತಾದ ಭೂಮಿನ ನೀವು ಬಡ ಭೂಮಿ ಅಂದಿದ್ದೀರಾ. ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡ್ತೀನಿ, ಬಾಲಕೃಷ್ಣ ಅವರು ಸುದೀರ್ಘವಾಗಿ ನೀವು ರಾಜಕೀಯದಲ್ಲಿ ಇದ್ದಂತವ್ರು, ಏನು ಬೇಡ ಬಂದಿ ನೋಡ್ಕೊಂಡು ಹೋಗಿ ಏನು ಎತ್ತ ಅಂತ ಕೇಳಬೇಕಾಗಿತ್ತು. ಯಾರ್ದೋ ಮಾತು ಕೇಳಬಾರ್ದು, ಬಂದಿ ಇಲ್ಲಿ ಏನ್ ವಾಸ್ತವಾಂಶ ಏನಿದೆ, ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ನೋಡ್ಬೇಕು ಅಂತ. ನಾವು ನೋಡ್ಕೊಂಡು ಮೇಂಟೈನ್ ಮಾಡ್ತೀವಿ. ಅದೇ ಕೆಲಸಕ್ಕೆ ಹೋದ್ರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಎಷ್ಟು ಕೆಲಸ ಮಾಡಿ ಕಳ್ಸ್ತೀವಿ. ಮನೇಲಿ 3 ದನ ಕಟ್ಕೊಂಡಿದ್ರೆ ನಾವು ಗಂಡಸರು ಹುಲ್ ತಂದ ಹಾಕ್ಬಿಟ್ಟೋದ್ರೆ ನಾವು ನೋಡ್ಕೊಂಡು ಮನೆ ಮೇಂಟೈನ್ ಮಾಡ್ಕೊತೀವಿ, ಮಕ್ಳು ನೋಡ್ಕೊಂಡಿರ್ತೀವಿ. ಅದೇ ಕೆಲಸಕ್ಕೆ ಹೋದ್ರೆ ಅವ್ರು ನೋಡ್ಕೊಳ್ತಾರ. ಇದೇ ರೀತಿಯಾಗಿ ಬೇರೆ ರೈತ ಮಹಿಳೆಯರು ಮಾತಾಡ್ಸೋ. ನಮಸ್ಕಾರ, ನಿಮ್ಮ ಹೆಸರು? ಶಿವಮ್ಮ ಅವರೇ, ನಿಮ್ದು ಎಷ್ಟು ಎಕರೆ ಇದೆ? 4 ಕೋಟಿ ಬತ್ತಲ್ಲ, ಜಾಕ್ಪಾಟ್ ಹೊಡೆದ್ರಲ್ಲ? ಜಾಕ್ಪಾಟ್ ಹೊಡ್ಬಿಟ್ಟು ಕಾಯ್ಕೊಂಡ್ ತಿನ್ನಕ್ ಹೋಗೋಣ. ಅಲ್ಲ, 4 ಕೋಟಿ ಯಾರು ಕೊಡ್ತಾರೆ ಇವಾಗ? ದುಡ್ಡು ಇವತ್ತು ಕೊಡ್ತಾರೆ, ನಾಳೆ ಇರ್ತದ? ಇರಲ್ಲ. ಇದು ಇವಾಗ ನಮ್ಗೆ ಇದು ಬೇಡ. ಬಾಲಕೃಷ್ಣ ಹತ್ರ ಮಾತಾಡ್ತಿದ್ದ, ನಮ್ ನೀರ್ ಸರಿ ಇಲ್ವಂತೆ, ಆಮೇಲೆ ಒಂದ್ ಎಳ್ನೀರ್ ಸರಿ ಇಲ್ವಂತೆ, ಇದ್ ನೀರೆಲ್ಲ ಚೆನ್ನಾಗಿದಂತೆ, ನಮ್ ನೀರೆಲ್ಲ ಕ್ಯಾನ್ಸರ್ ಬಂದು ಸತ್ತೈತಾರೆ. ಮತ್ತೆ ಅಂತ ನೀರಲ್ಲಿ ಹೆಂಗ್ ವಾಸವಾಗಿದ್ದೀರಾ ಅಂತ? ವಾಸವಾಗಿದ್ವಿ ಅಂದ್ ನೋಡ್ಬೇಕು. ನಿಮ್ಗೆ ಎಷ್ಟು ವರ್ಷ ಅಮ್ಮ? ನಮ್ಗೊಂದ್ 60 ವರ್ಷ. 60 ವರ್ಷ ಅದೇ ನೀರೇ ನೀವು ಕುಡಿಯೋದು? ಇರೋರೆಲ್ಲ ಅದೇ ನೀರೇ ಕುಡಿಯೋದು? ಮತ್ತೆ ಅದ್ ಹೆಂಗ್ ಹೇಳಿದ್ರು? ಅದನ್ನ ಬಾಲಕೃಷ್ಣನ್ಗೆ ಗೊತ್ತು. ಹೇಳ್ಬೇಕು. ಏನ್ ಹೇಳ್ತೀರಿ ನೀವು ಸರ್ಕಾರಕ್ಕೆ ಅಥವಾ ಬಾಲಕೃಷ್ಣ ಅವ್ರಿಗೆ ಹೇಳಿ? ಬಾಲಕೃಷ್ಣಪ್ಪನ್ ಏನ್ ಹೇಳಿ, ಅವರು ಮಾತಾಡೋ ಮಾತೇ ರೀತಿನೇ ಸರಿ ಇಲ್ಲ. ಏನ್ ಮಾತಾಡಿ ಏನು ಮಾತಾಡಕ್ಕಾಗಲ್ಲ. ಬಾಲಕೃಷ್ಣ ಅಲ್ಲೇ ಕುತ್ಕೊಂಡು ಟಿವಿ ಮಾತಾಡೋದಲ್ಲ, ಇಲ್ಲಿ ಬಂದು ಮಾತಾಡ್ಬೇಕು. ಟಿವಿಲೇ ಕುತ್ಕೊಂಡು ಮಾತಾಡ್ತಾನೆ, ಅವ್ರು ನೋಡಿ ಅಂತ ಅದು ಸಂಸದ ಅವರು ಮಾತಾಡ್ಬೇಕು. ಇಲ್ಲಿ ಬಂದು ಬಾಲಕೃಷ್ಣ ಮಾತಾಡ್ಬೇಕು. ನಿನ್ನೆ 3 ಗಂಟೆಗೆ ಬರ್ತೀನಿ ಅಂದಿರಲ್ಲ, ಯಾಕೆ ಬರ್ಲಿಲ್ಲ? ಅವ್ರು ಯಾಕೆ ಬಂದ್ರು? ಬರ್ಲಿಲ್ಲ. ನಮ್ ರೈತರೆಲ್ಲ ಹೋಗಿ ಆರೋಳಿ ಬೈಕ್ ಮಾಡೋ ಸರ್ಕಲ್ ಎಲ್ಲ ಕುಂತಿದ್ ಬಂದ್ರು, ಬರ್ಲಿಲ್ಲ. ನೀವೇನಾದ್ರೂ ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ ಅಂತ ಭಯ ಅವ್ರಿಗೆ? ಏನ್ ಕಲೆ ಮಾಡ್ತಾರೆ? ಬಂದು ಮಾತಾಡ್ಬೇಕು. ಏನ್ ಕಲೆ ಮಾಡ್ತಾರೆ? ಯಾಕೆ ಕಲೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅಷ್ಟು ಭಯ ಇರ್ಬೇಕಾದ್ರೆ ನಮ್ ಜಮೀನ್ ನಮ್ ಕುಟ್ಕೊಳಕ್ಕೆ ಯಾಕೆ ಭಯ ಇದೆ? ನಮ್ಗೆ ಭಯ ಇಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಕಳೆದ ಬಾರಿ ನಡೆದಂತ MLA ಚುನಾವಣೆಯಲ್ಲಿ ನಿಮ್ ಪಂಚಾಯತಿ, ನಿಮ್ಮ ಗ್ರಾಮದಿಂದ ಲೀಡ್ ಕೊಟ್ಟಿದ್ದೀರಾ ಯಾರಿಗೆ? ಬಾಲಕೃಷ್ಣ ಅವ್ರಿಗೆ. ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ರಾತ್ರಿ 8 ಗಂಟೆಗೆ ಬಂದು ನಿಮ್ ಕೈಗಳನ್ನ ಇಟ್ಕೊಂಡು ಓಟ್ಗಳು ಹಾಕಿಯಮ್ಮ ಅಂತ ಕೇಳಿದಂತವ್ರು ಇವತ್ತು ಈ ತರ ಕಷ್ಟದ ಪರಿಸ್ಥಿತಿಯಲ್ಲಿ ಯಾಕೆ ಬರ್ತಾ ಇಲ್ಲ? ಇವಾಗ ಅವರು ಕೈ ಹಿಡಿಯಕ್ ಬರ್ಲಿಲ್ಲ, ನಮ್ಮನ್ನ ಅವರು ಕೈ ಹಿಡಿಯಕ್ ಬರ್ಲಿಲ್ಲ ಅಲ್ವಾ? ಓಟ್ ಹಾಕಿಸ್ಕೊಂಡು ನಮ್ಗೆ ಅವ್ರ ಕೈ ಬಗ್ಗಿಸೋದು ಗೊತ್ತು. ನೆಕ್ಸ್ಟ್ ಬಂದೇ ಬರ್ತದೆ, ಇನ್ನು 2 ವರ್ಷ ಅವ್ರು ಬಂದೇ ಬರ್ತದೆ. ಅವ್ರನ್ನ ನಮ್ನ ಇವಾಗ ಕುಂಡ್ರಿಸ್ರೆ ನಾವು ಅವ್ರನ್ನ ಮುರ್ದಿ ಕಾಲ ಕುಂಡಿಸ್ತೀವಿ. ನಮ್ ಕೈಲೇ ಎಲ್ಲ ಅದೇ. ಈಗ ಅವ್ರ ಕೈ ಅಲ್ವಾ ಅವ್ರ ಓಟು? ಅವ್ರ ಕೈ ಎತ್ತು ನಿಲ್ಸಕ್ ಬರ್ತದೆ. ನಮ್ ಪ್ರಾಜೆಕ್ಟ್ ಇಂದ ನಿಲ್ಸ್ಬಿಟ್ರೆ ಇಲ್ಲಿಗೆ ಆ ಕೈ ಎತ್ತೇ ನಿಲ್ಸಿರ್ತೀವಿ. ಇಲ್ಲ ನಿಲ್ಸ್ತೀವ ಪ್ರಾಜೆಕ್ಟ್, ಆ ಕೈ ಹಿಂಗ್ ಹೊಡ್ಚಿಸೋದು ಗೊತ್ತು ನಮ್ ರೈತರಿಗೆ, ಎಲ್ಲ ಗೊತ್ತು ನಮ್ ರೈತರಿಗೆ. ಅವರು ಹೇಳ್ತಾರೆ, ನಂಜನ ಅವರು 5 ಬಾರಿ ನನ್ನ ಗೆಲ್ಸವ್ರೆ, ಬಯ್ಯ ತಾಕತ್ತು ಅವ್ರಿಗೈತೆ, ಬೇಕಾದ್ರೆ ನನ್ಗೆ ಏನಂದ್ರು ಮನೆ ಮಗ ಅಂತ ಹೇಳಿದ್ರು. ಮನೆ ಮಗನ್ ಉಳಿಸ್ಕೋತಾ ಇಲ್ಲ ಅವರು. ನಾನ್ ನೋಡಿದೀನಿ ನ್ಯೂಸ್ ಅಲ್ಲಿ ಎಲ್ಲ. ನಮ್ಮ ಮನೆ ಮಗನ್ ತರ ಡೇಟ್ ಹೊಡೆದ್ರು ಹೊಡಿತಾರೆ ಅಂತ. ಅವ್ರಿಗೆ ಹೋಗಿ ಮುಕ್ತ ತಾಕತ್ ನಮ್ಮ ಹತ್ರ ಇಲ್ಲ. ಎಷ್ಟೋ ಜನ ಪೊಲೀಸರು ಅವ್ರಿಗೆ ಎಷ್ಟು ಇದ್ ಕೊಡ್ತಾರೆ. ಯಾಕೆ ಹೊಡೆದು ಬಿಡ್ತಾರೆ? ಹೇಳ್ತಾರೆ ಮಾತಿದ್ರೆ ನಾವು JDS ಪಕ್ಷದವರಲ್ಲ, BJP ಪಕ್ಷದವರಲ್ಲ, ಯಾರೋ ನಮ್ಗೆ ಬರ್ತಾರೆ, ಅವ್ರು ಬರ್ಲಿ, ಅವ್ರಿಗೊಂದು ಇದಾಕಿಸ್ಬಿಟ್ಟು ಕುಂಡಿಸ್ತೀವಿ. ನಾವು ಪಕ್ಷದವರು ಅಂತೂ ಅಲ್ಲ, ಆ ಪಕ್ಷ ಈ ಪಕ್ಷದವರು ಅಂತ ಹೇಳ್ತಾರೆ. ನಾವು JDS ಅವರಲ್ಲ, ರೈತರು. ನಾವು ರೈತರು ಹೆಂಗಿದೀವಿ ನೋಡ್ರಿ, ಸ್ಟೈಲ್ ಮಾಡ್ಕೊಂಡು. ಅವ್ಳು ಯಾರು ಹೇಳ್ತಾಳೆ, ಬಡ್ಡಿಗೆ ಕೊಟ್ಟಿರೋ ನಾವು ಬಡ್ಡಿ ಕೊಟ್ಟಿಲ್ಲ, ನಾವು ಇಸ್ಕೊಂಡಿದೀವಿ. ಅವ್ಳು ಹೇಳ್ತಾಳೆ ಅವ್ರ ಮಗ ಇಸ್ಬಿಟ್ಟು ಆಡ್ಬಿಟ್ಟು ಅಷ್ಟೊಂದು ಕಳ್ಕೊಂಡು ಜಮೀನು ಮಾರ್ಕೊಂಡು ಅವಳು. ನಮ್ಗೆ ನಮ್ಮ ಮಕ್ಳ ಹಂಗ್ ಮಾಡಲ್ಲ. ನಮ್ಮ ಮಕ್ಳನ್ನು ಚೆನ್ನಾಗಿ ಓದಿಸ್ತಾ ಇದೀವಿ ನಾವು. ನಮ್ಮ ಮಕ್ಳು ನಮ್ಮ ಊರಲ್ಲಿ ಒಳ್ಳೆ ಬುದ್ಧಿ ಕಳಿಸ್ತಾ ಇದೀವಿ. ಯಾವ ಊರಲ್ಲಿ ಬುದ್ಧಿ ಕಳಿಸ್ತೇವ್ರು ನಮ್ಮ ಹಳ್ಳ ಸಂದರ್ಭದಲ್ಲಿ ಒಳ್ಳೆ ಹುಡುಗರಂತ ಹೇಳ್ಸ್ಕೊತಾರೆ ನಮ್ಮ ಊರಲ್ಲಿ ಹುಡುಗರು. ಎಲ್ಲರಂಗ್ ಕೆಟ್ಟು ಕೆಲಸ ಮಾಡಕ್ ಯಾಕೆ ನೀನ್ ಚಿಕ್ಕದ್ರಿಂದ ಬಗ್ಗಿಸಿದ್ರೆ ಸರಿ ಹೋಗ. ನೋಡ್ ಮಗ ಚಿಕ್ಕದ್ರಿಂದ ಅವಳು ಕಲ್ಸ್ಲಿಲ್ಲ. ಅವಳ ಆಸ್ತಿ ಅವಳ ಸಾಲ ಮಾಡ್ಕೊಂಡು ಆತರ ಹೇಳಕ್ಕೆ ನಮ್ಮ ಮಗು ಮದ್ವೆ ಮಾಡ್ಬೇಕು, ಸಾಲ ಆಗ್ಬಿಟ್ಟದೆ, ಮಾರು ನೀನ್ 1 ಕುಂಟೆ ಮಾಡು, 2 ಕುಂಟೆ ಮಾರು ಮಾಡು. ನಾವು ಮಾಡ್ತಾ ಇದೀವಿ ಹಂಗೇನೆ. ಏನ್ ಇಡೀ ಆಸ್ತಿ ಕೊಟ್ಟು ಏನ್ ಮಾರ್ಬೇಕು ಅಂತ ಇಲ್ಲ. ಏನ್ಕೆ ತಿಳ್ಕೊಡ್ರಿ, ನಿಮ್ ತಲೆ ಗೊತ್ತಿಲ್ವಾ? ರೆಡ್ ಝೋನ್ ಏನ್ ಗೌರ್ಮೆಂಟ್ ಅವ್ರು ಏನು ಮಾಡ್ಬಾರ್ದು ಅಂತ ರೆಡ್ ಝೋನ್ ಅಂತ ಅದು ಇಲ್ಲ. ಏನು ಅವರು ಗೌರ್ಮೆಂಟ್ ಅವ್ರು ಬಂದು ಎಲ್ಲ ಇದ್ ಮಾಡ್ಬಿಡ್ತಾರೆ ಅಂತ. ಅವೇನ್ ಪಕ್ಷದವರಲ್ಲ, JDS ಅವರಲ್ಲ, ನಾವು ರೈತರು. ನಮ್ಮನ್ನ ಬೇರೆ ಊರು ಕೊಟ್ಟಿದ್ರು ನಮ್ಮ ಅಪ್ಪನ ಮನೇಲೆ ಇದ್ದೀವಿ ನಾವು ಬಂದು. ಯಾಕೆ ನಮ್ ಕಡೆ ಚೆನ್ನಾಗಿಲ್ಲ. ನಾವು ರಾಮನಗರ ಹತ್ರದವ್ರೆ, ಕುಂಬೇನಹಳ್ಳಿ ಅಂತ, ಅಲ್ಲೆಲ್ಲ ಗುಡ್ಡೆ, ನಮ್ಗೆ ಏನು ಇದಿಲ್ಲ. ಇಲ್ಲೊಂದ್ 4-3 ಹಸ್ಗಳು ಕಟ್ಕೊಂಡಿದ್ವಿ, ಬೇರೆ ಹತ್ರ ಸೀಮೆ ಹಾಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಒಂದ್ ಅಂಗಡಿನೂ ಹಾಕೊಂಡಿದೀವಿ, ಇದ್ ಮಾಡ್ತಾ ಇದೀವಿ. ಯಾಕೆ ನಮ್ಮ ಊರಲ್ಲಿ ಇರ್ಲಿ ಜಾಗ? ಯಾಕೆ ಹೇಳಿ, ಅಲ್ಲಿ ಅಭಿವೃದ್ಧಿ ಇಲ್ಲ, ಎಲ್ಲ ಗುಡ್ಡೆ. ಅಲ್ಲಿ ಬೇರೆ ಅರ್ಥ ಆಗ್ತದೆ. ಬೇರೆ ಊರುಗಳಲ್ಲಿ ಇದಾಗೋಗಿದ್ರು ನಮ್ಮೂರಲ್ಲಿ ಚೆನ್ನಾಗೈತೆ, ನಮ್ಮೂರಲ್ಲಿ ನೀವು ಊಟ ಬೆಳೆದಿರೋ ಊರು ಇದೆ ಅಲ್ವಾ? ಅವಾಗಿಂದ ನೀವು ಇಲ್ಲೇ ಹಾಲು ಕುಡ್ಕೊಂಡಿದೆ, ಗಾಳಿ ಕುಡ್ಕೊಂಡಿದೆ, ನೀವು ಕುಡ್ಕೊಂಡಿಲ್ಲ. ನಮ್ಮ ಅಪ್ಪನ ಮನೇಲೂ ನಾನು ಓದಿಲ್ಲ. ನಾನು ರೇಷ್ಮೆ ಹುಳ ಸ್ಕೋರೆ ಕಟ್ಕೊಂಡು ನಾನು ಅವಾಗಿಂದ ಗೆದ್ದಿದ್ದೀನಿ ನಾನು. ಅದೇ ಇಲ್ಲಿನ ನೀರು ಕುಡ್ಕೊಂಡಿದ್ದೀರಾ, ಚೆನ್ನಾಗಿ ಗಟ್ಟಿಮುಟ್ಟಾಗಿ ಇನ್ನು 100 ಕಾಲ ಚೆನ್ನಾಗಿರ್ತೀರಾ ನೀವು. ಆದ್ರೆ ಕ್ಯಾನ್ಸರ್ ಅಂತಾರೆ. ಕ್ಯಾನ್ಸರ್ ಅವ್ನಿಗೆ ಯಾಕೆ? ಭೂಮಿ ಕೈಕಲ್ಲ, ಅವನು ಭೂಮಿ ಕೈಕಲ್ಲ. ಅವ್ರ ಜಮೀನು ಇರೋದು ಸ್ವತ್ತೆ ಬೆಳೀತದೆ ಅಂತಾರೆ ಹೇಳೋದು. ಭೂಮಿ ತಾಯಿಗೆ ನೋಡಿ, ಇಲ್ಲಿ ನೋಡಿ ತೋರಿಸಿ, ಇಲ್ಲಿ ನೋಡಿ ನಾವು ಮನೆ ತಾವೇನೆ ಯಾವ ಗಿಡ ಬೇಕು ನೋಡಿ.
ಬದ್ನೆ ಗಿಡ ಬೇಕಾ ಯಾವ ನಮ್ಮ ಮನೆ ಪೂಜೆಗೆ ಎಷ್ಟು ಹೂವ ಬೇಕು ಎಲ್ಲ ನೋಡ್ರಿ ಹೆಂಗ್ ಹಾಕೊಂಡಿದೀವಿ ಅಲ್ಲಿ ಏನ್ ಅವ್ರಿಗೆ ಬೇಡ ಮನೆ ತಾವೇ ಎಷ್ಟು ಇನ್ನೊಂದು 3 ತಿಂಗಳು ಬಿಟ್ಕೊಂಡ್ ಬನ್ನಿ ಯಾವ ಒಳಗಡೆ ಎಲ್ಲೂ ರಾಗಿ ಕಡ್ಲೆಕಾಯಿ ಅವರೇ ಗಿಡ ತೊಗರಿ ಗಿಡ ಎಲ್ಲ ಎಷ್ಟೊಂದ್ ಹಾಕಿ ಅವ್ರಿಗೂ ಬರ್ಲಿ ಬೇಕಾದಷ್ಟು ಮಾಡಿಕೊತಾರೆ ಮಾರ್ತಾರೆ. ಬಂದ್ರು ಏನ್ ಬೆಳಿತೀರಾ? 4 ತಿಂಗಳು ಬನ್ನಿ ತೋರ್ಸ್ತೀವಿ ಇದೇ ನೀವು ಸರ್ ನೀವೇ ಬನ್ನಿ ಅಣ್ಣ ತೋರಿಸ್ತೀವಿ ನಾವು ಬಂದ್ರು ಭೂಮಿ ಇವಾಗೆಲ್ಲ ಉಳಿಸ್ಬಿಟ್ಟಿದೀವಿ ಇನ್ 3 ತಿಂಗಳು 4 ತಿಂಗಳು ಬನ್ನಿ ಆ ಬೆಳೆಗಳೆಲ್ಲ ಹೆಂಗ್ ನಿಂತಿರ್ತವೆ ಅಂತ ಹೇಳ್ತೀವಿ ತೋರಿಸ್ತೀವಿ ಈ ತರ ನಾನು ಕೇಳ್ಕೊಳ್ಳೋದಿಷ್ಟೇ. ಎಷ್ಟೊಂದ್ ಸತಿ ಕೇಳ್ತಾರೆ ಬನ್ನಿ ಬೈರಮಂಗಲ ಧರಣಿ ತಾವು ಕುತ್ಕೊಂಡು ನೀವು ಮಾತಾಡಿ ನೀವು ಬೇಕು ಅಂದ್ರೆ ಕೂತವ್ರಲ್ಲ 3 ಊರು ಕೊಟ್ಬಿಟ್ಟಿದೀರಾ ಇನ್ನ 5 ಊರು ಯಾಕೆ ಕೊಟ್ಟಿದ್ದೀರಾ ಬನ್ನಿ ಅಂತ ನಾನೇ ಹೇಳೋದು ಅವ್ರು 80% ಒಪ್ಪಿದ್ರೆ ಯಾಕೆ ಇವಾಗ ಬೇಕು ಅಂತ ರೋಡ್ ಬಂದ್ ಕುತ್ಕೋಬೇಕಾಯ್ತು ರೋಡ್ ಬಂದ್ ಕುಂಡ್ರಿ ಬಾ ನಾವ್ ಅಷ್ಟ್ ದಿನ ಕೂತಿರೋದಕ್ಕೂ ಸಾರ್ಥಕ ಆಯ್ತು ಅಂದ್ರೆ ನೀವು ಗೆದ್ದಿದ್ದೀರಾ ಅಂತ ಒಂದ್ ಲೆಕ್ಕ. ನಾವು ಗೆದ್ದಿದೀವಿ ಅವ್ರನ್ನ ರೋಡ್ ತಂದ್ವಲ್ಲ ಹೆಂಗೋ ರೋಡ್ ಖಂಡಿತವಾಗ್ಲೂ ನಿಮ್ಗೆ ಜಯ ಸಿಗುತ್ತೆ. ತಲೆ ಕೆಡಿಸ್ಕೊಂಡು ಈ ಮುಖಾಂತರ ನಾವು ಕೂಡ ಮನವಿ ಮಾಡ್ತೀವಿ. ಇನ್ನೂ ಸಾಕಷ್ಟು ರೈತ ಮಹಿಳೆಯರಿದ್ದಾರೆ, ಎಲ್ಲರನ್ನು ಮಾತಾಡ್ಸ್ತಾಗ ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಜಯಲಕ್ಷ್ಮಮ್ಮ ಅಂತ. ಇವಾಗ ಸಿಂಪಲ್ ಒಂದ್ ಪ್ರಶ್ನೆ ಕೇಳ್ತೀನಮ್ಮ, ನೀವ್ ಎಷ್ಟು ವರ್ಷದಿಂದ ಇದೀರಾ ಇಲ್ಲಿ? ನಿಮ್ಗೆ ಎಷ್ಟು ವರ್ಷ? ನನಗೆ 55 ವರ್ಷದಿಂದ ಇಲ್ಲೇ ಇದೀನಿ. ಗಂಡ ಮನೇನೂ ಇದೆ, ಅಪ್ಪನ ಮನೇನೂ ಇದೆ. ಇಲ್ಲಿ ಇರೋದ್ ಕೊಟ್ಬಿಟ್ಟು ಅವ್ರ ಹತ್ರ ನಾವೇ ಭಿಕ್ಷೆ ಬೇಡಕ್ ಹೋಗ್ಬೇಕು? ನಮ್ಮ ಅಪ್ಪಂದು ನಮ್ಮ ತಾತಂದು ಆಸ್ತಿನ ನಮ್ಮ ಮಾವನ ಆಸ್ತಿನ 80% ಜನ ಕೊಡಕ್ ರೆಡಿ ಅವರಲ್ಲ. ತಕೊಳ್ಳಿ, ನಾವು ಕೊಡಕ್ ರೆಡಿ ಇಲ್ಲ, ನಾವು ಕೊಡಲ್ಲ. ನಿನ್ನೆ ಒಂದು ಟಿವಿ ಇಂಟರ್ವ್ಯೂ ಅಲ್ಲಿ ಬಾಲಕೃಷ್ಣ ಅಣ್ಣವ್ರು ಹೇಳ್ತಾ ಇದ್ರು. ಬಾಲಕೃಷ್ಣ ಅಣ್ಣವ್ರು ಏನ್ ಹೇಳಿದ್ರು ಅಂದ್ರೆ 3 ಗ್ರಾಮಕ್ಕೆ ಯಾವ್ದು ನೋಟಿಫೈ ಮಾಡೋರಲ್ಲ, ನೋಟಿಫೈ ಮಾಡಿದ ಗ್ರಾಮದಲ್ಲಿ 90% ಜನ ಒಪ್ಪವ್ರೆ ಅಂತ ಅಂಕಿ ಅಂಶ ಕೊಟ್ಬಿಟ್ರು ಅಲ್ಲೇ ಟಿವಿಯಲ್ಲಿ. ಕೊಟ್ಟವ್ರಲ್ವೇ ಅವ್ರು ಕೊಟ್ಟಿರೋದ್ ಮಾಡ್ಕೊಳ್ಳಿ. ನಮ್ ಕಡೆ ನಾವು ಕೊಡಲ್ಲ, ನಾವು ಕೊಡೋದು ಇಲ್ಲ, ಅವ್ರು ಬರೋದು ಬೇಡ. ನಮ್ಗೆ ನಮ್ಗೆ ಕೇಳಕ್ ಅವ್ರು ಬರೋದು ಬೇಡ, ನಾವು ಕೊಡೋದು ಇಲ್ಲ. ಯಾಕೆಂದ್ರೆ ನಾವ್ ಗೇದಿ ನಮ್ಮ ಮಾವ ನಮ್ಮ ಅತ್ತೆ ನಮ್ ಸಂಪಾದನೆ ಮಾಡಿ ಅವ್ರು ಗೇದಿ ನಮ್ ಗಂಟನೆಲ್ಲ ಸಾಕಿ ಬಿಟ್ಬಿಟ್ಟು ನಮ್ಮನ್ ತಂದಿ ಸೊಸೈಟಿ ಮಾಡ್ಕೊಂಡು ಮೊಮ್ಮಕ್ಕಳನ್ನೆಲ್ಲ ನೋಡಿ ಬಿಟ್ಬಿಟ್ಟು ಅವ್ರು ಹೋಗವ್ರೆ. ನಾವು ಅದೇ ತರ ನಾವು ಮೊಮ್ಮಕ್ಕಳು ನೋಡಿ ನಾವು ಹಂಗೆ ಸೊಸೈಟಿ ತಂದಿ ನೋಡಿ ಮಾಡಿ ಬಿಟ್ಬಿಟ್ಟು ನಾವು ಅಲ್ಗೋದಾಗ ನಮ್ಮ ಮಕ್ಕಳು ಅವ್ರು ಹಿಂಗೆ ಗೇದಿ ಉಣ್ಬೇಕು. ನಾವ್ ಗೇದಿ ಉಂಡಂಗೆ ಅವ್ರು ಗೇದಿ ಉಣ್ತಾರೆ, ನಾವ್ ಯಾಕೆ ಅವ್ರು ಕೊಡ್ಬೇಕು? ನಾವು ಕೊಟ್ಬಿಟ್ಟು ಯಾಕೆ ಅವ್ರ ನಾವು ಭಿಕ್ಷೆ ಬೇಡ್ಬೇಕು? ಹೌದು, ಸರಿಯಾಗಿ ಕೇಳ್ತಾ ಇದೀರಮ್ಮ. ಅಮ್ಮ ಕೇಳ್ತಿರೋ ಪ್ರಶ್ನೆ ಸರಿ. ನಾನು ಇಲ್ಲಿ ಊಟ ಬೆಳೆದಿದ್ದೀನಿ, ನಮ್ಮ ಮಾವನ ಆಸ್ತಿ ನಮ್ಮ ಅಪ್ಪನ ಆಸ್ತಿ ಎಲ್ಲ ಇಲ್ಲಿ ಇರ್ಬೇಕಾದ್ರೆ ನಾನು ಯಾಕೆ ಅವನ ಅಂಡರ್ ಅವ್ನಿಗೆ ಅವನ್ಗೆ ಕೊಟ್ಬಿಟ್ಟು ಇನ್ನೊಬ್ಬ ನಾನು ಯಾಕೆ ಅವ್ನ ಕೈ ಕೆಲಸ ಮಾಡೋಣ ಅಂತ ನೀವು ಆಕ್ರೋಶನ ವ್ಯಕ್ತಪಡ್ತಾ ಇದ್ದೀರಾ? ಖಂಡಿತವಾಗಿ ನಿಜ. ಹೇಳೋಣ ಅಲ್ಲ ಸ್ವಾಮಿ, ನಾವು ಈ ವಯಸ್ಸಿನಲ್ಲಿ ಇಲ್ಲಿ ಗಂಟೆ ನನಗೆ 74 ಇಲ್ಲಿ ಗಂಟೆ ನಾವು ಭೂಮಿಲಿ ಗೇದು ತಿಂದು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡಿ ಈ ಸಂಪೂರ್ಣ ಜಮೀನಲ್ಲಿ ದನ ಕಟ್ಕೊಂಡು ಕರ ಕಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಆರಾಮಾಗಿದ್ದೀವಿ. ಇವತ್ತೇನು ಅವ್ರು ನಾವು ಹೋಗ್ಬೇಕು ಹಾಕ್ಬೇಕು ಅನ್ನೋದು. ಇವಾಗ ನಾನು ಈ ಮುಖಾಂತರ ಡಿ.ಕೆ. ಶಿವಕುಮಾರ್ ಸರ್ಕಾರ ಕೇಳ್ತೀನಿ ನೋಡಿ. 75 ವರ್ಷ ಅನ್ಕೊಳ್ಳಿ, 75 ವರ್ಷ ಆಗಿರೋ ತಾತಂಗೆ ಏನ್ ಕೆಲಸ ಕೊಡ್ತೀರಾ? ನಿಮ್ಗೆ AICT ಎಲ್ಲ ಕೊಡ್ತಾರೆ. ಇವತ್ತು ಎಲ್ಲರಿಗೂ ಒಂದೊಂದು ಕೆಲಸ ಕೊಡ್ತೀವಿ ಅಂತ ಹೇಳ್ತೀರಲ್ಲ, ಎಲ್ರಿಗೂ ಒಂದೊಂದು ಕೆಲಸ ಕೊಡಿ. ನೀವು ಎಲ್ರಿಗೂ ಒಂದೊಂದು ಕೆಲಸ ಕೊಡಿ. ತಾತಂಗೆ ಏನ್ ಕೆಲಸ ಕೊಡ್ತೀರಾ? ಅವ್ರ ಸ್ವಾಭಿಮಾನಕ್ಕೆ ಏನ್ ಕೆಲಸ ಕೊಡ್ತೀರಾ? ಅವ್ರು ಬೆಳೆದಿರುವಂತ ಬೆಳೆಗೆ ಏನು ಕೆಲಸ ಕೊಡ್ತೀರಾ? ನೀವು ಹೇಳಿ. ಎಲ್ಲ ಕೆಲಸ ಕೊಡ್ತಾ ಕೂತ್ಕೊಂಡ್ರೆ ನಮ್ಗೆ ಕೆಲಸ ಕೊಡ್ತಾರೆ. ಆದ್ರೂ ಕೊಟ್ಟು ಏನು ನೀವೇನು ದೊಡ್ಡ ದೊಡ್ಡ ಕೆಲಸ ಕೊಡ್ತೀರಾ? ಯಾವ್ದು ಉತ್ತರ ಭಾರತದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರನ್ನ ಮ್ಯಾನೇಜರ್ಗಳನ್ನ ಮಾಡಿ ನಮ್ಮ ಹುಡುಗರ್ನ ಅವ್ರ ಅಂಡರ್ನ ಹಾಕ್ಬಿಟ್ಟು ಯಾವ್ದು P1 ಕೆಲಸನೋ ಸೆಕ್ಯೂರಿಟಿ ಕೆಲಸನೋ ಬಾತ್ರೂಮ್ ತೊಳೆ ಕೆಲಸನೋ ನಮ್ ತಾತ ಹೇಳ್ತಿರೋದು ನಮ್ಮ ಭೂಮಿಯೆಲ್ಲ ರಾಜರಂಗಿದ್ದೀವಿ. ಭಿಕ್ಷೆ ಇನ್ನೊಂದೇನ್ ಭಿಕ್ಷೆ ಹೊಡಬೇಕಿಲ್ಲ. ಬೆಳಿತೀವಿ, ಮಕ್ಕಳ ತಂದಾಕ್ತಾರೆ, ಉಣ್ಕೊಂಡು ಆರಾಮಾಗಿ ಕುಂತಿದೀವಿ. ಇನ್ನೊಂದ್ ನಾವು ತಗೋಬೇಕು ನಾವು ಹೋಗಿ ಬಂದ್ಬಿಟ್ಟು. ಹೌದು, ಇವರು ರೈತರ ಆಕ್ರೋಶನ ನೋಡ್ಬೇಕು ನೀವು. ದಯವಿಟ್ಟು ಕೇಳ್ಬೇಕು. ಅವ್ರು ಮಾತಾಡ್ತಾ ಇರೋದನ್ನ ಬಾಯಿಗೆ ಬಂದಂಗೆ ಯಾರು ಕೂಡ ಮಾತಾಡಬಾರ್ದು. ಅಮ್ಮ ನಮಸ್ಕಾರ, ಮಾತಾಡಿ. ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಈಗ ನೋಡಿ, ನಾವು ಓದಿಲ್ಲ, ಹಳ್ಳಿ ನಾವು 3-4 ಹಸುಗಳು ಕಟ್ಕೊಂಡಿದೀವಿ. ನಮ್ದು ಎಕರೆಗಟ್ಲೆ ಜಮೀನುಗಳಿಲ್ಲ, ನಮ್ದು 30 ಗುಂಟೆ ಅಷ್ಟೇ ಜಮೀನ್ ಇರೋದು. ಈಗ ನಾವೊಂದ್ ವ್ಯವಸಾಯ ಮಾಡ್ತೀವಿ ಅಂದ್ರೆ ಈಗ ನಮ್ಮ ಅತ್ತೆ ನಮ್ಮ ಅಜ್ಜಿ ಅವರೆಲ್ಲ ಕೂಲಿಗಳಿಗೆ ಹೋಗಿ ಮಾಡುವಂತವ್ರು. ಏನ್ ಕೂಲಿ ಮಾಡ್ತಾರ ಅವರು? ಈಗ ಕೆಲಸ ಕೊಡ್ತೀರಿ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾರಲ್ವಾ. ಈಗ ಗ್ರೇಟರ್ ಬೆಂಗಳೂರು ಮಾಡೋ ಅವಶ್ಯಕತೆ ನಮ್ಗಿಲ್ಲ. ಯಾವ್ದು ಅಧಿಕಾರ ನಮ್ನ ಕಿತ್ಕೊಳ್ಳೋ ಅಧಿಕಾರ ಅವ್ರಿಗೇನೈತೆ? ಈಗ ನಮ್ಮ ಬೀದಿಲಿ ನೀವೇ ನೋಡಿ ಸರ್, ಒಂದು ಡ್ರೈನ್ ಇಲ್ಲ. ಎಲೆಕ್ಷನ್ ಟೈಮ್ಗಳಲ್ಲಿ ಡ್ರೈನ್ ಬೇಕು, ಅದ್ ಬೇಕು, ಇದ್ ಬೇಕು, ಅದ್ ಮಾಡಿಸ್ಕೊಡ್ತೀವಿ ಅಂತ ಬರ್ತಾರೆ. ಒಂದು ವ್ಯವಸ್ಥೆ ಏನು ಮಾಡಿಸ್ಕೊಡ್ತಾ ಇಲ್ಲ. ನಂಬಿಕೆಯಲ್ಲಿ ಆ ನಂಬಿಕೆ ಐತಿ. ನಾವು ಪಟ್ಟ ಕೆರಿಸ್ತೋ, ಅವ್ರು ಅಲ್ಲಿಂದ ಬಂದು ನಮ್ ಚಟ್ಟ ಕೆಳಿಸ್ತವ್ರೆ, ಅಷ್ಟೇ ಡಿಫ್ರೆನ್ಸ್. ಈಗ ನಾವು ಬೇಡ್ಕೊಳ್ಳೋದು ಅಷ್ಟೇ, ಅವ್ರನ್ನೇ ನಾವು ಆರ್ಡರ್ ಮಾಡಲ್ಲ, ಬೈಯಲ್ಲ, ಏನು ಮಾಡ್ತಾ ಇಲ್ಲ, ಬೇಡ್ಕೊತಾ ಇದೀವಿ. ದಯವಿಟ್ಟು ನಮ್ ಜಮೀನ ಕಿತ್ಕೋಬೇಡಿ, ನಾವ್ ಇದರಿಂದ ಅನ್ನ ತಿಂತಾ ಇದೀವಿ, ಯಾವತ್ತೂ ಮೋಸ ಬೇಡಬೇಡಿ. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಅತ್ತೆ, ನಮ್ಮ ಅವ್ರನ್ನೆಲ್ಲ ಇಲ್ಲೂ ಕಳಿಸ್ಲಿ. ನಾವೆಲ್ಲ ಹೊಲ ಜಮೀನು ಗದ್ದೆ ಬೈಲು ಅಂತ ಮಾಡ್ಕೊಂತ ಇದೀವಿ. ಹುಳ ಇಡ್ತೀವಿ, ರೇಷ್ಮೆ ಬೆಳಿತೀವಿ, ಪ್ರತಿಯೊಂದು ವ್ಯವಸ್ಥೆ ಇದೆ. ಕಡಲೆಕಾಯಿ ಬೆಳಿತೀವಿ, ಅಕ್ಕಿ ರಾಗಿ ಬೆಳಿತೀವಿ, ತೆಂಗು ಇದೆ, ಎಲ್ಲ ಮಾಡ್ತೀವಿ. ಅಂತದ್ರೆಲ್ಲ ಕಿತ್ಕೊಬಿಟ್ರೆ ಎಲ್ಲ ಮಾಡಿದ್ರೆ ನಾವೆಲ್ಲ ಇಲ್ಲಿಗೆ ಹೋಗೋದು. ಒಂದಿನಕ್ಕೆಲ್ಲ ದುಡ್ಡು ಕೊಡ್ತಾರೆ, ವ್ಯವಸ್ಥೆ ಆಗುತ್ತೆ. ಇನ್ ಮಿಕ್ಕಿ ದಿನ ಎಲ್ಲ ಯಾರು ಸಾಕ್ತಾರೆ ಸರ್ ನಮ್ಮನ್ನ? ಸರಿಯಾಗಿ ಕೇಳ್ತಾ ಇದಾರೆ. ಅವ್ರು ಕೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ನಮ್ಗೆ ಏನು ದುಡ್ಡು ಕೊಡ್ಬೋದು, 2 ಕೋಟಿ ಕೊಡ್ಬೋದು, 10 ಕೋಟಿ ಕೊಡ್ಬೋದು, ಇವತ್ತು ಕೊಡ್ತೀರಾ, ಖಾಲಿ ಆದ್ಮೇಲೆ ನಾಳೆ ನಾವ್ ಏನ್ ಮಾಡ್ಬೇಕು? ವಯಸ್ಸಾಗಿರೋರ್ನ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ನಿಮ್ ಮನೆಗೆ ಬಿಡ್ಬೇಕಾ? ಇಲ್ಲ ವಿಧಾನಸೌಧಕ್ಕೆ ಜಾನುವಾರುಗಳನ್ನೆಲ್ಲ ವಿಧಾನಸೌಧಕ್ಕೆ ತಗೊಂಡ್ ಕಟ್ಬೇಕಾ? ಈಗ ಇಲ್ಲಿ ಎಷ್ಟೊಂದು ಇದು ಬಂದಿದಾರಲ್ವಾ, ಅವರೇ ಖುದ್ದಾಗಿ ಬರ್ಲಿ, ಬಂದ್ಬಿಟ್ಟು ಈಗ ರೈತರದು ಯೋಗಕ್ಷೇಮ ವಿಚಾರಿಸೋರ ಬಂತಾರೆ. ಇಲ್ಲಿ ಮೆಂಬರ್ಗಳಂತೆ, ಅವರಂತೆ ಇವರಂತೆ, ಯಾವ ಪಾಲಿಟಿಕ್ಸ್ ಯಾರು ಅಂತ ನಾನು ಹೇಳ್ತಿಲ್ಲ, ಎಲ್ಲಾ ಮೆಂಬರ್ಗಳು ಅಂತ ಬರ್ತಾರೆ. ಓಟ್ ಹಾಕೋ ಟೈಮಲ್ಲಿ ಬರೋದು ಕೈ ಮುಗಿಯೋದಷ್ಟೇ. ಇವಾಗ ಕೈ ಮುಗಿಯೋ ಕೈಗಳನ್ನೇ ಅವ್ರ ಕಾಲಿಗೆ ಬೀಳೋದೇನಂತೆ, ಎಲ್ಲ ಬರೀ ಡ್ರಾಮಾಗಳೇ ಜಾಸ್ತಿ. ಇವಾಗ ಬಂದ್ ಕೇಳಿ ಏನ್ರಪ್ಪ ನಿಮ್ ಕಷ್ಟ ಸುಖ ಅಂತ ಖುದ್ದಾಗ ಅವರೇ ಬಂದ್ ವಿಚಾರಿಸ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ರೈತರ ಮಗ ಅಲ್ವಾ? ನೀವೇನ್ ಹೇಳ್ತಿದ್ದೀರಾ ಅಂದ್ರೆ, ಫಸ್ಟ್ ಬನ್ನಿ, ಮಾತಾಡಿ, ಇಲ್ಲಿ ಗ್ರೌಂಡ್ ರಿಯಾಲಿಟಿಯನ್ನ ನೋಡಿ, ಗ್ರೌಂಡ್ ಅಲ್ಲಿ ನೋಡ್ಬಿಟ್ಟು ತದನಂತರವಾಗಿ ನೀವು ಡಿಸಿಷನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಆಕ್ರೋಶ ನಮ್ಗೆ ಗೊತ್ತಾಗ್ತದೆ. ಅಮ್ಮ, ನೀವ್ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಬೆಳಿಗ್ಗೆ ಹಾಲ್ ಹಾಕ್ಬೇಕಾದ್ರೆ ನೋಡಿದ್ರಲ್ಲ, ಇವರೇ ಹಾಲ್ ಹಾಕಿದ್ದು. ಎಷ್ಟು ಸಮೃದ್ಧಿಯಾಗಿ ಅವರು ಹಾಲ್ ಹಾಕಿದ್ರು. ಎಷ್ಟು ಚೆನ್ನಾಗಿ ಎಷ್ಟು ಹಾಲ್ ಹಾಕ್ತಿರಮ್ಮ ಬೆಳೆಯೋದು? ನಾವು ಬೆಳಿಗ್ಗೆ 5 ಸಾಯಂಕಾಲ 5 ಲೀಟರ್ ಹಾಕ್ತೀರಾ. ನಿಮ್ಮ ಇದಕ್ಕೆ ಆಗ್ತಿದೆ, ಅದು ಸಾಕಲ್ವಾ? ಹಿಂಗಿರ್ಬೇಕಾದ್ರೆ ಭೂಮಿಗಳು ಕೊಟ್ಬಿಡಿ ಅಂತಾರೆ. ಭೂಮಿ ಕೊಟ್ರೆ ಜಾನುವಾರುಗಳನ್ನ ಇಲ್ಲಿ ಪ್ರಾಣ ಬಿಟ್ಟರು ಭೂಮಿ ಕೊಡಲ್ಲ ಸರ್. ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ.
ಭೂಮಿ ಮಾತ್ರ ಕೊಡಿಲ್ಲ ಕಣ್ರಿ. ಇಲ್ಲಿ ನಾವು ಇವಾಗ ಭೂಮಿ ಕೊಟ್ಬಿಟ್ಟವ್ರು. ಇವಾಗ ನಾನು ಅನ್ಕಸ್ಕೊಟ್ಕೊಂಡಿದ್ದೀನಿ, ದಿನ 30 ಟ್ರಾಲ್ ಆಗ್ತಾ ಇದೀನಿ. ನನ್ ಮಗ ಉಳ್ತಂದ ಹಾಕ್ತಾನೆ. ಇವಾಗ ನಾನು ನೋಡಿ ಕುತ್ಕೊಂಡ್ರೆ ಎದ್ದೋಳ್ನಾರೆ ನಾನು ಸೊಸೈಟಿ ಚೇರ್ ಮೇಲೆ ಕುಂತು ತಂದ್ಕೊಡ್ತಾರೆ, ತಿಂತೀನಿ. ಇವಾಗ ಅದನ್ನು ಮಾರ್ಕೊಬಿಟ್ಟು ದುಡ್ಡು ತಿನ್ಕೊಂಡ್ರೆ ಈಗ ಸೊಸೈಟಿ ಮಕ್ಕಳು ತಿನ್ಕೋತಾರೆ. ಅವಾಗ ನಮ್ಮನ್ನ ಏನ್ ಮಾಡೋದು ನಾವು? ನಾನ್ ಜೀವನ ಏನ್ ಮಾಡೋದು ಹೇಳು? ಇವಾಗ ನಾವು ಹೆಂಗೋ ತಂದಾಕ್ತಾರೆ, ಒಂದು ತಿಟ್ಟಿ ಹಾಕ್ತಾರೆ, ತಿನ್ಕೋತೀನಿ, ದನ ಕರ ನೋಡ್ಕೋತೀನಿ, ಎಲ್ಲ ಕೂತಿರ್ತೀನಿ, ಕಾಲ ಕಳಿತೀವಿ. ಈಗ ದುಡ್ಡು ಬಂದ್ಮೇಲೆ ಅವ್ರು ನಮ್ಮನ್ನ ವಿಚಾರಿಸ್ಕೋತಾರೆ. ಅವರು ದುಡ್ಡು ಬಂದ್ಮೇಲೆ ಬೇರೆನೆ ಆಗೋಯ್ತು. ದುಡ್ಡು ಬಂದ್ಮೇಲೆ ಹೋಯ್ತದು. ಈಗ ನಮ್ದು ಅಷ್ಟು ಮದ ಕನ್ನಡ ಒಂಚೂರು ಹುಲ್ಲು ಹಾಕೋತೀವಿ, ನೀರ್ ಕೊಟ್ಟಿರ್ತಾರೆ, ಏನೋ ಮಾಡಿರ್ತೀವಿ, ಒಂಚೂರು ತಂದಾಕ್ತಾರೆ, ನಾವು ಜೀವನ ಮಾಡ್ತಾ ಇದೀವಿ. ನಾನು ದಿನ 30 ಟ್ರಾಲ್ ಹಾಕೋತಾ ಇದೀನಿ. ನಿಮ್ ಜೀವನಕ್ಕೆ ಅದಾಯ್ತದೆ. ನಮ್ಮ ಹುಷಾರಿಲ್ಲದಾಗ ಮಾಡಿದಾಗ ನಮ್ ಕಾಯಿಲೆ ಕಸಕ್ಕೆಲ್ಲ ನಮ್ ಮಾತ್ರ ಈಗ ಏನ್ ಆಯ್ತದೆ. ಇವಾಗ ನಮ್ಗೆ ಹುಷಾರಿಲ್ಲ ಅಂದ್ರೆ ಯಾರು ಕರ್ಕೊಂಡಿರ್ತಾರೆ ಹೇಳ್ರಿ? ಅವ್ರು ಬರ್ತಾರೆ ಕರ್ಕೊಂಡೋಕೆ. ಡಿಕೆ ಶಿವಕುಮಾರ್ ಬರ್ತಾರಾ? ಬರಲ್ಲ. ಇವಾಗ ನಮ್ಮ ಮಕ್ಕಳು ಬೈಲಿ ಆಡಿ ನಮ್ಮ ಮಕ್ಕಳಂತೂ ಹಾಕ್ತಾ ಇರ್ತಾರೆ. ಇವಾಗ ಅದು ತಿನ್ಕೊಂಡ್ಮೇಲೆ ಯಾವಾಗ ನಮ್ಮ ಕಾಸಿಲ್ಲ ನನ್ನ ಹತ್ರ. ಎಲ್ಲ ನಮ್ಮ ನನ್ನ ಕರ್ಕೊಂಡೋಕೆ, ನಿನ್ ಕರ್ಕೊಂಡೋಕೆ ನಾನೇ ನಮ್ಮ ಮಡ್ಲಿ ಒಂದು ಅಕ್ಕನಾಗಿ ಕನ್ನ ತಗೊಂಡು ಹೆಣ ಕೊಂಡು ಪಣ ಕೊಂಡು ಸಹಾಯ ಮಾಡಿ. ಅಯ್ಯೋ ಹಂಗೆಲ್ಲ ಹೇಳ್ಬೇಡಿ. ಹೇಳಿದ್ದು ಮಾತು ಹೇಳೋದು ಅದು ಅಷ್ಟೇ ಅಂತಾನೆ. ಇನ್ನೇನ ಕೊಟ್ಟಿರ್ತಾರೆ ನಮ್ಗೆ. ದಯವಿಟ್ಟು ರೈತರ ಆಕ್ರೋಶವನ್ನ ಸರ್ಕಾರದವ್ರು ನೋಡ್ಬೇಕು. ನನ್ಗೆ ಬೇಜಾರಾಗ್ತಿದೆ ಅವ್ರು ಹೇಳ್ತಿರೋ ಮಾತುಗಳನ್ನ. ಅಲ್ಲಿ ಮರ್ತವ ಹೋಗಿ ನೋಡ್ರಿ. ಇವಾಗ ಇಲ್ಲಿಂದ ತಗೊಂಡ್ ಕಟ್ಟಿದ್ದೀನಿ, ಯಾವ ತರ ಸಾಕಿದ್ದೀನಿ ಹಸ್ಕೊಳ ಅಂತ ನೋಡ್ಬಿಟ್ಟು. ಅಮ್ಮ ರೈತರು ಯಾರೇ ಆಗ್ಲಿ ಜಾನುವಾರುಗಳು ಅಂತ ಬಂದಾಗ ಮನೆ ಮಕ್ಳಿಗಿಂತ ಹೆಚ್ಚಾಗಿ ಸಾಕ್ತಾರೆ. ನಮ್ಮ ಮಕ್ಳಿಗೆ ನಾವ್ ಒಂದು ತುಂಡವ್ರನ್ನ ನಾನು ಸ್ವಚ್ಛ ಬೈತಾಳ ಒಂದು ಆಗ ಇವತ್ತು ಊಟನೇ ಮಾಡ್ಲಂತ ಅಲ್ಲಿ ಕೂತ್ಕೊಂಡು ಆಗತ್ ಕಂಪಡಿ ಯಾಸಟ ಇರೋಯ್ತದೆ. ನಾನು ಅನ್ಸ್ಕೊಂಡಿದ್ದು ನನ್ನ ಅನ್ಸ್ಕೊಳ್ಳೋದಿಸಲ್ಲ. ಅದು ಜಾನುವಾರುಗಳ ಮೇಲೆ ಇರುವಂತ ಪ್ರೀತಿ. ಇಂಥ ಪ್ರೀತಿಗೆ ಏನ್ ಬೆಲೆ ಕಟ್ತೀರಾ ಹೇಳ್ಬೇಕು ಸರ್ಕಾರದವರು. 2 ಗಂಟೆ ರಾತ್ರಿ ಬಂದ್ ಸಂಗೀತಕ್ಕೆ ನೀರ್ ಹಾಕ್ತಿವಿ. ಎಷ್ಟೊತ್ತೆಲ್ಲ ಬತ್ತಿಲ್ಲ ಅಂತ ಬಂದ ನನಗೆ ಭಯ ಆಗಲ್ಲ. ನಾವು ಈಚೆನೆ ಕಟ್ಟಾಕೊಂಡು ಜೀವನ ಮಾಡ್ತೀವಿ. ಅವೆಲ್ಲ ನಾವು ಒಪ್ಪಿಡ್ಬೇಕು ಅಂತ ನಮ್ಗೆ ಕಷ್ಟ ಆಗಲ್ವಾ? ನಾವು ಕಷ್ಟಪಟ್ಟು ನಾವು 10 ರೂಪಾಯಿ ತಿಂತೀವಿ. ನಾನು ಅದನ್ನೇ ಕೇಳ್ತಾ ಇದೀನಿ ಅಮ್ಮ. ಭೂಮಿ ಕೊಟ್ಬಿಟ್ಟು ನೀನ್ 10 ಕೋಟಿ ಕೊಟ್ಟು ನಮ್ ತಿರ್ಗಿ ಆ ನೀರಲ್ಲ ಈ ನೀರಲ್ಲ ಅವಾಗ ಸಿಕ್ಕಲ್ಲ ನಮ್ಗೆ. ನಮ್ ಭೂಮಿ ನಮ್ಗೆ ಬೇಕು, ನಮ್ ಜೀವನ ನಾನು ಅದನ್ನೇ ಕೇಳ್ತೀನಿ ಸರ್ಕಾರಕ್ಕೆ. ಈ ಪ್ರೀತಿ ವಿಶ್ವಾಸಕ್ಕೆ ಜಾನುವಾರುಗಳ ಮೇಲಿರೋ ಪ್ರೀತಿಗೆ ಎಷ್ಟು ಬೆಲೆ ಕಟ್ತೀರಾ ಹೇಳಿ. ಅಷ್ಟೇ ಹೇಳಿ. ಇದನ್ನ ನೀವು ಇದಕ್ ಬೆಲೆ ಕಟ್ಬಿಟ್ರೆ ನೀವು ತಾಯಿಗೆ ಬೆಲೆ ಕಟ್ಟಂಗೆ, ನೀವು ಭೂಮಿಗೆ ಬೆಲೆ ಕಟ್ಟದ್ ಬೇರೆ ಅಲ್ಲ, ತಾಯಿಗೆ ಬೆಲೆ ಕಟ್ಟದ್ ಬೇರೆ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ನಾವು ಸೌಲಭ್ಯ ನಮಗ್ ಬೇಕಿಲ್ಲ, ನಮ್ ಸೌಲಭ್ಯ ಬೇಕಾದ್ರೆ ಅವ್ರಿಗೆ ಬೇಕಾದ್ರೆ ನಮ್ಗೆ ಹೇಳಿ ನಾವು ಕೊಡ್ತೀವಿ. ನಾವು ನಮ್ ಪ್ರಾಣ ಬಿಟ್ರು ಭೂಮಿ ಬಿಡಲ್ಲ ಸರ್. ಇದೇ ಲಾಸ್ಟ್ ಮಾತು.